ಮೊದಲನೇದಾಗಿ ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಜೆ ಆಗೈತೆ, ನಮ್ಮ ಮ್ಯಾಟ್ನಿ ಸಿನಿಮಾ ಆಡಿಂದನೇ ಶುರು ಮಾಡ್ಬಿಡೋಣ. ಸಂಜೆ ಮೇಲೆ ಸುಮ್ಮನೆ ಹಂಗೆ ಫೋನು ಮಾಡ್ಲ ನಿಂಗೆ, ಕರೆದುಕೊಂಡು ಹೋಗಬೇಕು ಮ್ಯಾಟ್ನಿ ಶೋಗೆ. ಇಲ್ಲಿ ಫಸ್ಟ್ ಶೋಗೆ ಟಿಕೆಟ್ ತಗೊಂಡು ಇನ್ನೂ ಹೊರಗಡೆ ನಿಂತಿದ್ದೀರ ಅಂತ ಕಾಣಿಸ್ತೈತೆ ಕರ್ರ. ಮ್ಯಾಟ್ನಿ ಒಂದು ಹಾರರ್ ಕಾಮಿಡಿ ಇರುವಂಥ ಚಿತ್ರ, ಒಂದು ಅದ್ಭುತವಾದಂತಹ ಚಿತ್ರ, ಬಹುತಾರಾಗಣ ಇರುವಂಥ ಚಿತ್ರ. ಇನ್ನು ಬಂದಿಲ್ಲ ಕರ್ರೋ, ಬರ್ತಾರೆ, ನಾನು ಕಾಯ್ತಾ ಇದ್ದೀನಿ. ಹಿಂಗೆ ಹಿಡ್ಕೊಂಡಿರ್ತಾರೆ, ಹಿಂಗೆ ಹಿಡ್ಕೊಂಡು ನೋಡ್ತಾರೆ, ಒಂಚೂರು ಈ ಕಡೆ ತಿರುಗಿದ್ರೆ ಸಾಕು, ರಪ್ ಅಂತ ಎಲ್ಲ ಕಡೆಗೆ ಹೋಗ್ತಾರೆ. ನಾವು ಬಾಸ್ಕೋಸ್ಕರನೇ ಕಾಯ್ತಾ ಇದ್ದೀವಿ. ಸೊ ಒಂದು ಒಳ್ಳೆ ಚಿತ್ರ, ಒಂದು ಹಿಟ್ ಕಾಂಬಿನೇಷನ್ಗಳಿರುವಂಥ ಚಿತ್ರ. ಸತೀಶ್ ಸರ್ ಆಗಿರ್ಬೋದು, ರಚಿತಾರಾಮ್ ಮೇಡಮ್ ಆಗಿರ್ಬೋದು, ಹಾಗೆ ಅದಿತಿ ಪ್ರಭುದೇವ್ ಅವರು, ನಾಗಭೂಷಣ್ಣು, ಪೂರ್ಣಚಂದ್ರ ಅವರು, ದಿಗಂತು, ನಾನು, ತಬ್ಲಾ ನಾಣಿಯವರು, ಮಿಮಿಕ್ರಿ ಗೋಪಿಯವರು, ಹೀಗೆ ಒಂದು ಬಹುತಾರಾಗಣ ಇರುವಂಥ ಚಿತ್ರ. ಈಗ ಇಲ್ಲಿ ಎಷ್ಟು ಜನ ಬಂದಿದ್ದೀರೋ, ಸಂಜೆ ಮೇಲೆ ಪಿಕ್ಚರಿಗೆ ಕರ್ಕೊಂಡು ಅವರೂ ಪಿಕ್ಚರ್ ನೋಡ್ಬೋದು, ಮಕ್ಕಳನ್ನೂ ಕರ್ಕೊಬಂದು ಪಿಕ್ಚರ್ ತೋರಿಸ್ಬೋದು, ವಯಸ್ಸಾಗಿರೋರು ಒಂದು ಪಿಕ್ಚರ್ ನೋಡ್ಬೋದು. ಅಷ್ಟು ಅದ್ಭುತವಾದಂತಹ ಮನೋರಂಜನೆ ಇರುವಂತಹ ಚಿತ್ರ. ಖಂಡಿತವಾಗ್ಲೂ ಯಾರಿಗೂ ಕೂಡ ಬೇಜಾರಾಗಲ್ಲ. ಮೊಬೈಲ್ ಮತ್ತೆ ಬಂದಿಲ್ಲ ಕಣೋ, ಅಲ್ಲ ಬಂದ್ರೆ ಅನೌನ್ಸ್ ಮಾಡ್ತಾರೆ ಬಿಡಿ. ಅಷ್ಟು ಒಳ್ಳೆ ಚಿತ್ರ. ಈಗ ಹಾಡುಗಳ ಮುಖಾಂತರನೇ ಎಲ್ಲರ ಮನಸ್ಸನ್ನು ಗೆದ್ದಿರುವಂಥ ಚಿತ್ರ. ಇವತ್ತು ನಮ್ಮ ಚಿತ್ರದ ಟ್ರೈಲರನ್ನು ಬಿಡುಗಡೆ ಮಾಡಿಕೊಡೋದಕ್ಕೆ ನಮ್ಮೆಲ್ಲರ ಪ್ರೀತಿಯ ಡಿ ಬಾಸ್ ಬರ್ತಾ ಇದ್ದಾರೆ, ಹಾಗೆ ನಮ್ಮೆಲ್ಲರ ಪ್ರೀತಿಯ ಡಾಲಿ ಧನಂಜಯ್ ಬ್ರದರ್ ಬಂದಿದ್ದಾರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಮಾತು ಸಾಕು ಅಂತ ಕಾಣಿಸ್ತದೆ. ದಯವಿಟ್ಟು ಎಲ್ಲ ಏಪ್ರಿಲ್ 5ನೇ ತಾರೀಕು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ನಮ್ಮನ್ನು ಹರಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಾಗಭೂಷಣ್ ಅವರೇ, ಡೈರೆಕ್ಟರ್ ಹೇಳ್ತಾ ಇದ್ರು ಸತ್ತೋಗಿರೋರ್ದು ಫೋಟೋ ತೆಗಿತಿದ್ದೀರಂತ. ಯಾಕೆ ಜೀವಂತವಾಗಿರೋರು ಯಾರು ಪ್ರೀ ವೆಡ್ಡಿಂಗ್ ಶೂಟಿಗೆ ಕರಿತಿಲ್ವಾ? ನಾನೇ ಮಾಡಿಸ್ಕೊಂಡಲ್ಲ ಪ್ರೀ ವೆಡ್ಡಿಂಗ್ ಶೂಟು. ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಇತ್ತೀಚೆಗಷ್ಟೇ ಮದುವೆ ಆಗಿದ್ದಾರೆ ನಾಗಭೂಷಣ್ ಅವರು. ಚಪ್ಪಾಳೆ ಬರಲಿ ಪ್ಲೀಸ್, ನಿಮಗೂ ಬೇಗ ಮದುವೆ ಆಗಲಿ. ಅದೇನಂತ ದೊಡ್ಡ ವಿಷಯ ಎಲ್ಲ, ಅದಕ್ಕೆ ಇಷ್ಟು ದೊಡ್ಡದಾಗಿ ಏನು ಹೇಳ್ಬೇಕಾಗಿಲ್ಲ. ಆಗುತ್ತೆ, ಟೈಮ್ ಟು ಟೈಮ್ ಎಲ್ಲ ತಾನೇ ತಾನೇ ಆಗುತ್ತೆ. ಟಗರ ಪಲ್ಯ ಎಲ್ಲ ಮಾಡಿ, ನಮ್ಮೂರು ಮಾರಿ ಹಬ್ಬ ಆಯ್ತು, ಅದು ಬಂದಿದ್ರೆ ಟಗರ ಪಲ್ಯ ಕೊಡಿಸ್ತಾ ಇದ್ದೆ. ಇರಲಿ, ಎಲ್ರಿಗೂ ನಮಸ್ಕಾರ, ಚೆನ್ನಾಗಿದ್ದೀರಾ? ಮೊದಲನೇದಾಗಿ ಏಪ್ರಿಲ್ 5 ಡೇಟ್ ನೆನ್ಪಿಟ್ಕೊಳ್ಳಿ. ಏಪ್ರಿಲ್ 5 ಮ್ಯಾಟ್ನಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಥಿಯೇಟ್ರಲ್ಲಿ. ದಯವಿಟ್ಟು ಎಲ್ಲ ಹೋಗಿ ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಈ ಸಿನಿಮಾ ಎಲ್ಲರೂ ಕೇಳ್ತಿರ್ತಾರೆ, ಯಾಕೆ ನೋಡಬೇಕು ಪ್ರತಿ ಸಲನೂ ನಿಮ್ಮ ಸಿನಿಮಾ ಯಾಕೆ ನೋಡಬೇಕು ಯಾಕೆ ನೋಡಬೇಕು ಅಂದರೆ ನಮ್ಮ ಸಿನಿಮಾದಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ಅದಕ್ಕೆ ನೋಡಬೇಕು ಅಂತ ನಾನು ಹೇಳ್ತೀನಿ, ಸರಿನಾ? ರಚಿತಾರಾಮ್ ಅವರು ಇದ್ದಾರೆ, ಇನ್ನೇನು ಬೇಕು ಸಿನಿಮಾದಲ್ಲಿ ಅಲ್ವಾ? ಅವರಿದ್ರು ಸಾಕಲ್ವಾ ನೋಡೋದಕ್ಕೆ ಅಲ್ವಾ? ಸತೀಶ್ ಅವರು ಇದ್ದಾರೆ, ಶಿವರಾಜ್ ಕೆ ಅವರು ಪೇಟರ್ ಇದ್ದಾರೆ, ನಾನಿದ್ದೀನಿ, ಪೂರ್ಣಚಂದ್ರ, ದಿಗಂತ್ ಅವರು, ಒಂದು ದೊಡ್ಡ ತಾರಾ ಬಳಗ ಇದೆ ಸಿನಿಮಾ ತುಂಬ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಮತ್ತು ಇನ್ನು ಡಿ ಬಾಸ್ ಅವ್ರು ಬರ್ತಾ ಇದ್ದಾರೆ. ಈಗ ಯಾವ್ದಾದ್ರು ನೀವು ಹಾಸ್ಪಿಟ್ಲಿಗೆ ಹೋದರೆ ಏನು ಹೇಳ್ತೀರಾ? ಈಗ ಒಬ್ರು ಹೋದರೆ, ನಾನು ಆ ಡಾಕ್ಟ್ರ್ ಹತ್ರ ಹೋಗಿದ್ದೀನಿ, ನೀನು ಹೋಗು ವಾಸಿ ಆಗುತ್ತೆ ಅಂತ ಹೇಳ್ತೀವಿ ಅಲ್ವಾ? ಯಾರು ಒಳ್ಳೆ ಡಾಕ್ಟ್ರ್ ಇದ್ದಾರೆ. ಆ ನಂಬಿಕೆ ಮೇಲೆ ನಾನು ಹೇಳ್ತೀನಿ, ಈ ಡಿ ಬಾಸ್ ಬಂದು ಟ್ರೈಲರ್ ಲಾಂಚ್ ಮಾಡ್ತಿದ್ದಾರೆ, ಈ ಸಿನಿಮಾ ಹಿಟ್ ಆಗುತ್ತೆ ಅಂತ. ಯಾಕೆಂದ್ರೆ ಹಳೆ ಪೇಷಂಟ್ ನಾನು ಮುಂಚೆ ನನ್ನ ಟಗರ ಪಲ್ಯ ಟ್ರೈಲರ್ ರಿಲೀಸ್ ಅವ್ರು ಮಾಡಿದ್ರು. ಸೊ ಹಂಗೆ ನಾನು ಹೇಳ್ತಾ ಇದ್ದೀನಿ, ಅವ್ರು ಬಂದರೆ ಟ್ರೈಲರ್ ಲಾಂಚ್ ಮಾಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ ಅಂತ. ಮತ್ತು ಗೆಳೆಯ ಡಾಲಿ ಧನಂಜಯ್ ಬಂದಿದ್ದಾರೆ. ಅವ್ರು ಯಾವತ್ತೂ ಅಷ್ಟೇ, ಫ್ರೆಂಡ್ಸ್ ಏನೇ ಮಾಡಿದ್ರು ಅದನ್ನ ಯಾವತ್ತೂ ಅಂದರೆ ನಿಮ್ಮ ಬೆನ್ನೆಲುಬಾಗಿ ನಾನು ಇದ್ದೇ ಇರ್ತೀನಿ, ನೀವು ಏನು ಮಾಡ್ತೀಯೋ ಮಾಡು ಅಂತ. ಸೊ ಇವತ್ತು ಎಲ್ರಿಗೂ ಟೀಮ್ಗೂ ಮುಂಚೆನೇ ನೋಡಿ ಅವರೇ ಬಂದು ಕೂತಿದ್ದಾರೆ. ಐ ಮೀನ್ ಇದು ಒಂದು ಸೂಚನೆ ಅಷ್ಟೇ. ಎಸ್, ಡಾಲಿ ಹಲೋ, ಆಯ್ತು ಡಾಲಿ ಬರೀ ಡಾಲಿ ಅಲ್ಲ, ಡಾಲಿ ಗೆಳೆಯರ ಡಾಲಿ. ಮತ್ತೆ
ಸತೀಶ್ ಅವರು ಅವ್ರ ಬಗ್ಗೆ ಹೇಳಬೇಕು ಏನಂತಂದರೆ, ಈಗ ನಾವೆಲ್ಲ ಒಂದು ಸಣ್ಣ ಗ್ರಾಮದಿಂದ ಸಣ್ಣ ಊರುಗಳಿಂದ ಬಂದು ಏನೋ ಕನಸು ಕಟ್ಕೊಂಡು ಬಂದು ಏನೋ ದೊಡ್ಡದಾಗಿ ಮಾಡಬೇಕು ಅಂತ ಬಂದು ಏನೋ ಸಾಧನೆ ಮಾಡಿರ್ತೀವಲ್ಲ, ಅದಕ್ಕೆ ದೊಡ್ಡ ಉದಾಹರಣೆ ನಮ್ಮ ನೀನಾಸಂ ಸತೀಶ್ ಅವರು. ಒಂದು ಸಣ್ಣ ಕುಟುಂಬದಿಂದ ಬಂದು ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಈ ಮಟ್ಟಕ್ಕೆ ಏರೋದ್ರಲ್ಲಿ ಸತೀಶ್ ಅವರು ನಮಗೆಲ್ಲ, ನನಗೆ ಅವ್ರ ಪರಿಚಯ ಆದಮೇಲೆ ನಾನು ಅವ್ರನ್ನ ಯಾವತ್ತು ನನಗೆ ಬೇಜಾರಾದರೆ ನಾನು ಸತೀಶ್ ಫೋನ್ ಮಾಡ್ತಾಯಿದ್ದೆ, ಹಿಂಗೇನೋ ಬೇಜಾರಾಗ್ಬಿಟ್ಟಿದೆ ಸತೀಶ್, ಏನು ಮಾಡೋದು ಅಂತ. ಅವರು ಎಲ್ಲ ಕರೆದು ಉಗಿದು ಉಪ್ಪು ಖಾರ ಹಾಕ್ತಿದ್ರು ಚೆನ್ನಾಗಿ. ನಿನ್ಗೇನೋ ಯಾವ ಬಂದಿದೆ, ಎಲ್ಲಿದ್ದೆ ನೀನು, ಈಗ ಎಲ್ಲಿಗೆ ಬಂದಿದೆಯಾ, ಖುಷಿ ಪಡೆಯ ನೀನು ಅಂತ. ಅಂದರೆ ಆ ಥರದ್ದು ಮೋಟಿವೇಟ್ ಮಾಡ್ತಾಯಿದ್ರು ನಮ್ಮನ್ನು ಯಾವಾಗಲೂ ಸತೀಶ್ ಅವರು. ಅವ್ರಿಗೆ ಒಳ್ಳೇದಾಗಬೇಕು. ಮತ್ತು ಮೊದಲನೇ ಬಾರಿ ಒಬ್ಬರು ಮಹಿಳಾ ನಿರ್ಮಾಪಕರು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಸಿನಿಮಾ ಫೀಲ್ಡಲ್ಲಿ ಈ ಥರ ಮಹಿಳಾ ನಿರ್ಮಾಪಕರು ಇರೋದು ಕಡಿಮೆ, ಅವ್ರಿಗೂ ಒಳ್ಳೇದಾಗಬೇಕು. ಆ ಥರ ಮಹಿಳಾ ನಿರ್ಮಾಪಕರು ಇನ್ನೊಬ್ರು ಆಗ್ಬೋದು, ರಚಿತಾರಾಮ್ ಅವರು. ಅವ್ರಿಗೆಲ್ಲ ಕೆಪಾಸಿಟಿ ಇದೆ, ಅವರು ನಿರ್ಮಾಪಕರು ಆಗಬೇಕು. ಎಲ್ಲ ಕೆಪಾಸಿಟಿ ಮಾಡಬೇಕು. ಡೇಟ್ ಕೊಡ್ತೀನಿ, ಹೌದು. ತಮಗೆ ಡೇಟ್ ಕೊಡೋಷ್ಟು ದೊಡ್ಡವನಲ್ಲ, ಇರಲಿ ಏನೋ ಒಂದು ನಮ್ದು ಹಳ್ಳಿಲೂ ಸೇವೆ ಮಾಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆ, ಇನ್ನೇನಿಲ್ಲ. ಈಗ ಡಿ ಬಾಸ್ ಬರೋವರೆಗೂ ಏನೋ ಎಂಟರ್ಟೈನ್ ಮಾಡಬೇಕಲ್ಲ, ಅದಕ್ಕೆ ನಮ್ಮ ನಿಲ್ಲಿಸ್ಕೊಂಡಿದ್ದಾರೆ ಅಷ್ಟೇ. ನಾವೆಲ್ಲ ಒಂದು ಸಣ್ಣ ಇದು ಅಷ್ಟೇ. ನಾನು ಕಾಯ್ತಾ ಇದ್ದೀನಿ ಡಿ ಬಾಸ್ ಬರೋದಕ್ಕೆ. ಮತ್ತು ಒಂದು ಒಳ್ಳೆ ಕತೆ ನಮ್ಮ ಸಿನಿಮಾ, ಒಂದು ಒಳ್ಳೆ ಹಾರರ್ ಸಿನಿಮಾ, ಒಂದು ಒಳ್ಳೆ ಹಾರರ್ ಕಾಮಿಡಿ, ಮಜಾ ಇದೆ ಸಿನಿಮಾ. ನೀವೆಲ್ಲ ನೋಡಿಕೊಂಡು ಥಿಯೇಟ್ರಲ್ಲಿ ಯೂಶ್ವಲಿ ಹಾರರ್ ಸಿನಿಮಾಗಳಲ್ಲಿ ನೋಡ್ತಿರ್ತೀವಿ ಗೊತ್ತಾ, ಈಗ ಬರುತ್ತೆ ನೋಡು, ಈಗ ಬರುತ್ತೆ ನೋಡು, ಈಗ ಬರುತ್ತೆ ನೋಡು ಅಂತ. ಆ ಥರದ್ದೊಂದು ಸಿನಿಮಾ ಇದು. ಸೊ ನಿಮಗೆಲ್ಲರೂ ಇಷ್ಟಪಡ್ತೀರಾ ನೋಡಿ. ಥ್ಯಾಂಕ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತಿದ್ದಾರೆ. ಥ್ಯಾಂಕ್ ಯು. ನನ್ನ ಪರವಾಗಿ, ನನ್ನ ವೈಫ್ ಪರವಾಗಿ. ಅವ್ರಿಗೊಂದು ಮಟನ್ ಊಟ ಹಾಕಿಲ್ಲ ಅಂದ್ರೆ ಅವ್ರು ನಿಮ್ಮನ್ನು ಬಿಡಲ್ಲ. ಓಕೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ನಾಗಭೂಷಣ್ ಅವ್ರಿಗೆ ಬರಲಿ ಜೋರಾದ ಚಪ್ಪಾಳಿ ಪ್ಲೀಸ್. ಹಾಂ, ಅದಾದರೂ ಓಕೆ, ಸೌಂಡ್ ಆದರೂ ಮಾಡಿ. ನೀವು ಮೊಬೈಲಲ್ಲಿ ರೆಕಾರ್ಡ್ ಮಾಡೋದ್ರಿಂದ ಕೈ ಫ್ರೀ ಇಲ್ಲ ಅಂತ ಗೊತ್ತು. ಓಕೆ, ಇದೀಗ ದಿಗಂತ್ ದಿವಾಕರ್ ಅವರು ಮಾತನಾಡಬೇಕು. ಡಿಟೆಕ್ಟಿವ್ ಆಗಿ ಏನು ಪತ್ತೆ ಹಚ್ಚಿದ್ದೀರಾ ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ನಾನು ಇಲ್ಲೇ ಹುಟ್ಟಿ ಬೆಳೆದವನು ರಾಜಾಜಿನಗರಲ್ಲಿ. ಈ ಮಂತ್ರಿ ಮಾಲ್ ನಾನು ಅಲ್ಲಿ ಇಲ್ಲೆಲ್ಲ ನಿಂತು ಈ ಥರ ಪ್ರೋಗ್ರಾಮ್ಗಳು ನೋಡಿದ್ದು ನೆನಪು. ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಾ ಇದ್ದು ನನ್ನ ಕರ್ಕೊಂಡ್ಬಂದು ಇಷ್ಟು ಒಳ್ಳೆ ಸಿನಿಮಾದಲ್ಲಿ ಇಷ್ಟು ದೊಡ್ಡ ಪಾತ್ರ ಕೊಟ್ಟಿದ್ದಾರೆ ಮೋಹನರ್ ಕಾಂಪ್ಲಿ ಅವರು. ಥ್ಯಾಂಕ್ ಯು ಸೋ ಮಚ್ ಅಣ್ಣ ಫಾರ್ ದ ಆಪರ್ಚುನಿಟಿ. ಆಮೇಲೆ ಏಪ್ರಿಲ್ 5ಕ್ಕೆ ಸಿನಿಮಾ ಬರ್ತಾ ಇದೆ, ಎಲ್ಲರೂ ದಯವಿಟ್ಟು ನೋಡಿ. ಒಳ್ಳೆ ಸಿನಿಮಾ, ಎಂಟರ್ಟೈನರ್, ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.